ರಾಮಚಾರಿ ಸೀರಿಯಲ್. ಗಂಡನ ಮೇಲೆ ಚಾರು ಬೇಸರ. ರಾಮಚಾರಿ ಯಾಕೆ ಬ್ರಹ್ಮಚಾರಿ? ರಾಮಚಾರಿ ಸೋಫಾ ಮೇಲೆ ಕುಳಿತುಕೊಂಡು ಯಾರತ್ರನೋ ಕಾಲ್ ಮಾಡಿ ಮಾತನಾಡ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಚಾರು ಅಲ್ಲಿಗೆ ಬರ್ತಾಳೆ. ಬೇಕು ಎಂದೇ ಅವನನ್ನು ಮುಟ್ಟುತ್ತಾಳೆ. ಅವನಿಗೆ ಅವಳ ಜೊತೆಯಲ್ಲಿ ಪ್ರೀತಿಯಿಂದ ಕೆಲವು ಸಮಯ ಕಳೆಯಬೇಕು ಎಂಬ ಆಸೆ ಇರುತ್ತದೆ. ಅದಕ್ಕಾಗಿ ಅವಳು ಈ ರೀತಿ ಮಾಡುತ್ತಾಳೆ. ಆದರೆ ರಾಮಚಾರಿ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ನಮಗೋಸ್ಕರ ಸಮಯ ನೀಡುವುದಿಲ್ಲ ಎಂದು ಚಾರು ಹೇಳುತ್ತಾಳೆ. ಅವನು ಕಾಲ್ ಕಟ್ ಮಾಡಿ, ಯಾಕೆ ಮೇಡಮ್ ನನಗೆ ತೊಂದರೆ ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ಚಾರು, ನಾನು ತೊಂದರೆ ಕೊಡ್ತಾ ಇಲ್ಲ, ಇದು ತೊಂದರೆನೇ ಅಲ್ಲ ಎಂದು ಹೇಳ್ತಾಳೆ. ತೊಂದರೆ ಆಗ್ತಾ ಇರೋದು ನನಗೆ, ನೀವು ಹೇಗೆ ತೊಂದರೆ ಆಗಿಲ್ಲ ಅಂತ ಹೇಳ್ತಿರೋದು ಎಂದು ಕೇಳುತ್ತಾನೆ. ಆಗ ಅವಳು ಬೇಸರ ಮಾಡಿಕೊಳ್ಳುತ್ತಾಳೆ. ಸಾಕಾಗಿ ಹೋಗಿದೆ ನನಗೆ ಈ ಸಪ್ಪೆ ಸಂಸಾರ. ಮದುವೆ ಆಗಿದೆ, ಆದರೂ ನೀನು ಸಂಸಾರಿ ಅಲ್ಲ. ರಾಮಚಾರಿ ಯಾವತ್ತಿದ್ದರೂ ಬ್ರಹ್ಮಚಾರಿ. ನೋಡು, ಪಕ್ಕದ ಮನೆಯವರನ್ನು ನೋಡಿ, ಎಲ್ಲರೂ ಯಾವ ರೀತಿ ಸಂಸಾರ ಮಾಡುತ್ತಾರೆ ಎಂದು ತಿಳಿದುಕೋ ಎಂದು ಹೇಳುತ್ತಾರೆ. ಆದರೆ ಅವನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನೀವು ಇದೇ ರೀತಿ ತೊಂದರೆ ಕೊಡ್ತಾ ಇದ್ದರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಎಂದು ಹೇಳ್ತಾಳೆ. ಬಿಡೋದಿಲ್ವಾ? ಏನು ಮಾಡ್ತೀಯಾ? ಹೊಡಿತೀಯಾ ಎಂದು ಕೇಳುತ್ತಾನೆ. ಹಾಗೆ ಕೇಳ್ತಾ ಇರುತ್ತಲೇ ಇನ್ನಷ್ಟು ಹತ್ತಿರಕ್ಕೆ ಬರುತ್ತಾಳೆ ಚಾರು. ಆಗ ಅವರಿಬ್ಬರ ನಡುವೆ ನೂಕಾಟ ನಡೆಯುತ್ತದೆ. ಚಾರುಳನ್ನು ತಳ್ಳಿ ಹಾಕಿ ರಾಮಚಾರಿ ಎದ್ದೋಗಲು ಪ್ರಯತ್ನ ಪಡ್ತಾ ಇರುತ್ತಾನೆ. ಆ ಸಂದರ್ಭದಲ್ಲಿ ಆಗ ರಾಮಚಾರಿ ಕೈ ಚಾರುಗೆ ಕಣ್ಣಿಗೆ ತಾಗುತ್ತದೆ. ಅದಕ್ಕೆ ನಾನು ಹೇಗೆ ಈ ರೀತಿಯೆಲ್ಲ ಮಾಡಬಾರದು ಎಂದು ಹೇಳುತ್ತಾನೆ. ಆಗ ಚಾರು ಇನ್ನಷ್ಟು ಬೇಸರ ಮಾಡಿಕೊಳ್ಳುತ್ತಾಳೆ. ಏನು ನೋಡ್ತಾ ಇದೆಯಾ, ಗಾಳಿ ಊದು ಎಂದು ಹೇಳುತ್ತಾನೆ. ಆಗ ರಾಮಚಾರಿ ಗಾಳಿ ಊದುತ್ತಾನೆ. ಅವನು ಹತ್ತಿರ ಬಂದಾಗಲೇ ಇವಳು ಒಂದು ಮುತ್ತು ಕೊಡುತ್ತಾಳೆ. ರಾಮಚಾರಿ ಆಗ ಸ್ವಲ್ಪ ಸಮಯ ಸುಮ್ಮನಾಗುತ್ತಾನೆ. ಮತ್ತೆ ಯಾಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದೀರಾ ಎಂದು ಕೇಳುತ್ತಾನೆ. ನನ್ನ ಗಂಡನಿಗೆ ನಾನು ಮುತ್ತು ಕೊಡುವುದು ತಪ್ಪ ಎಂದು ಕೇಳುತ್ತಾಳೆ ಚಾರು. ಆಗ ಅವನ ಬಳಿ ಏನೂ ಉತ್ತರ ಇರೋದಿಲ್ಲ. ಹೀಗೆಲ್ಲ ಮಾಡಿದ್ದೆ ಪ್ರೀತಿ ಜಾಸ್ತಿ ಆಗುತ್ತದೆ ಅಂತ ನಾನು ಹೀಗೆ ಮಾಡಿದೆ ಎಂದು ಹೇಳ್ತಾಳೆ. ರಾಮಚಾರಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಧಾರಾವಾಹಿಯಾಗಿದೆ. ಈ ಧಾರಾವಾಹಿಯಲ್ಲಿ ರಾಮಚಾರಿ ಹಾಗೂ ಕಿಟ್ಟಿ ಎಂಬ ಎರಡು ಅವಳಿ ಜವಳಿ ಮಕ್ಕಳಿರುತ್ತಾರೆ. ಅವರು ಕುಟುಂಬದಿಂದ ದೂರಾಗಿ ಹೇಗೆ ತಮ್ಮ ಜೀವನವನ್ನು ನಿಭಾಯಿಸುತ್ತಾರೆ ಅನ್ನೋದು ಈ ಧಾರಾವಾಹಿಯ ಮುಖ್ಯ ಕಥೆಯಾಗಿದೆ. ಅದರ ಜೊತೆ ನಾಯಕಿ ಚಾರು ತನ್ನ ಕರ್ತವ್ಯವನ್ನು ನಿಭಾಯಿಸಿದ ಎಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತದೆ ಎಂಬುದು ಮುಖ್ಯವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.